ವಿಷ್ಣುವಿನ ತಲೆ ಹೇಗೆ ತುಂಡಾಯಿತು ಗೊತ್ತಾ? ಹಯಗ್ರೀವ ಎಂಬ ಅಸುರ ಬ್ರಹ್ಮನಿಗೆ ಕಠೋರವಾದ ತಪಸ್ಸನ್ನು ಮಾಡಿ ಸಾವೇ ಇಲ್ಲದ ಹಾಗೆ ವರವನ್ನ ಬೇಡಿಕೊಳ್ತಾನೆ. ಇದಕ್ಕೆ ಬ್ರಹ್ಮ, ನಿಮ್ಮ ಅಸುರರಿಗೆ ಬೇರೆ ಕೆಲಸವೇ ಇಲ್ಲವಾ, ಸಾವು ಇಲ್ಲದೆ ಇರೋ ವರ ಕೊಡಲು ಆಗುವುದಿಲ್ಲ ಎಂದು ಹೇಳಿದಾಗ, ಆಗ ಹಯಗ್ರೀವ ತನ್ನ ರೂಪವನ್ನು ಬಿಟ್ಟು ಹಯಗ್ರೀವನನ್ನು ಯಾರೂ ಸಾಯಿಸಬಾರದು ಎಂಬ ವರವನ್ನ ಕೋರಿಕೊಳ್ತಾನೆ. ಇಲ್ಲಿ ಹಯಗ್ರೀವನ ತರ ಮತ್ತೊಬ್ಬರಿಲ್ಲದ ಕಾರಣ ವರ ಕೊಟ್ಟ ಆ ಬ್ರಹ್ಮನ ಮೇಲೆ ಯುದ್ಧ ಮಾಡಿ ವೇದಗಳನ್ನ ಕದ್ದುಕೊಂಡು ಹೋಗ್ತಾನೆ. ಇದಕ್ಕೆ ಬ್ರಹ್ಮನು ವಿಷ್ಣುವೇ ನನಗೆ ದಿಕ್ಕು ಎಂದು ಭಾವಿಸಿ ಬ್ರಹ್ಮ ವಿಷ್ಣುವಿನ ಬಳಿಗೆ ಹೋಗುತ್ತಾನೆ. ಆದ್ರೆ ವಿಷ್ಣುವು ಈಗಾಗಲೇ ಎಷ್ಟೋ ಅಸುರರ ಜೊತೆ ಯುದ್ಧ ಮಾಡಿ ದಣಿದು ತನ್ನ ಸಾರಂಗ ಧನಸ್ಸನ್ನು ತಲೆ ಕೆಳಗೆ ಹಾಕಿಕೊಂಡು ಮಲಗಿಕೊಂಡಿರುತ್ತಾನೆ. ಆಗ ಬ್ರಹ್ಮ ಒಬ್ರಿಯ ಎಂಬ ಕೀಟವನ್ನು ಸೃಷ್ಟಿಸಿ ಆ ಸಾರಂಗದ ವೀಣೆಯ ನಾರನ್ನು ಕಡಿದು ಬಿಡು ಎಂದು ಹೇಳುತ್ತಾನೆ. ಆಗ ಆ ಕೀಟ ವೀಣೆಯ ನಾರನ್ನು ಕಡಿದಾಗ ಆ ವೀಣೆಯ ದಾರ ಹರಿದು ಬಹಳ ವೇಗದಿಂದ ವಿಷ್ಣುವಿನ ತಲೆಯನ್ನು ತುಂಡರಿಸುತ್ತದೆ. ಆಗ ವಿಶ್ವಕರ್ಮ ಒಂದು ಕುದುರೆಯ ತಲೆ ತಂದು ವಿಷ್ಣುವಿನ ದೇಹಕ್ಕೆ ಜೋಡಿಸಿದನು. ಆಗ ಹಯಗ್ರೀವನ ಹಾಗೆ ಬದಲಾದ ವಿಷ್ಣುಮೂರ್ತಿ ಅಸುರನಾದ ಹಯಗ್ರೀವನನ್ನು ಸಾಯಿಸುತ್ತಾನೆ. ಇಲ್ಲಿ ಬ್ರಹ್ಮ ಕೇಳಿದ ಅಸುರರಿಗೆಲ್ಲ ವರವನ್ನ ಕೊಟ್ರೆ, ಈ ಕಡೆ ವಿಷ್ಣುವು ಆ ಅಸುರರೆಲ್ಲರನ್ನು ಸಾಯಿಸಲಿಕ್ಕೆ ಹೊಸ ಅವತಾರವನ್ನ ಅವತರಿಸುತ್ತಿರುತ್ತಾನೆ. ನಿಮ್ಮ ಒಂದು ಲೈಕ್ ಅಂಡ್ ಶೇರ್ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.